ಅಂದರೆ ದೊಡ್ಡ ಶರೀರ, ಅದನ್ನು ಅತ್ತ ತಳ್ಳಿ ಹಾಗೆ ಹೊಂಡಕ್ಕೆ ಹಾಕುವುದೇ ದೊಡ್ಡ ಕಷ್ಟದ ಕೆಲಸ. ಎಲ್ಲ ಮೂಲೆ ಮೂಲೆಗಳಿಂದ ಕಟ್ಟಿಗೆಗಳನ್ನು ಹುಡುಕಿ ಹುಡುಕಿ ತಂದು ಆ ಹೊಂಡದಲ್ಲಿ ಈತನ ಈ ಮೊದಲು ಕಟ್ಟಿಗೆಯನ್ನು ಹಾಕಿ ಅದರ ಮೇಲೆ ಇವನನ್ನು ಎಸೆದು ಮತ್ತೆ ಅದರ ಮೇಲೆ ಒಂದಿಷ್ಟು ಕಟ್ಟಿಗೆ ಹಾಕಿ ಎಲ್ಲ ದಿಕ್ಕುಗಳಿಂದಲೂ ಮಹೋಲ್ಕಾಭಿಹಿ ದೊಡ್ಡ ದೊಡ್ಡ ದೊಂದಿಯನ್ನು ಹಿಡಿದಿಟ್ಟುಕೊಂಡು ಜ್ವಲಿತಾಭಿಹಿ ದಗದಗನೆ ಉರಿಯುತ್ತಿರುವುದರಿಂದ ಸಮಂತತಃ ಎಲ್ಲ ಕಡೆಗೂ ಕೂಡ ಬೆಂಕಿಯನ್ನಿಟ್ಟರು. ತಚ್ಛರೀರಂ ಕಬಂಧಸ್ಯ ಧೃತಪಿಂಡೋಪಮಂ ಮಹತ್, ಒಂದು ದೊಡ್ಡ ಪೂರ್ತಿ ಉರುಟಾದ ಪಿಂಡದಂತೆಯೇ ಇದ್ದ ಆ ಶರೀರವನ್ನು ಮೇಧಸಾ ಪಚ್ಯಮಾನಸ್ಯ ಮಂದಂ ದಹತಿ ಪಾವಕ, ಯಾಕೆಂದರೆ ಅದು ದೊಡ್ಡ ಶರೀರ ಆದ್ದರಿಂದಾಗಿ ಮಂದಂ ದಹತಿ ಪಾವಕ, ಅತ್ಯಂತ ನಿಧಾನಕ್ಕೆ ಉರಿಯಿತು. ಅಂದರೆ ಆ ಮೇಧಸ್ಸನ್ನು ಅದು ಅರಗಿಸಿಕೊಂಡು ಸುಟ್ಟು ಬಿಡಲಿಕ್ಕೆ ಬಹಳ ಹೊತ್ತು ತಾಗಿತು. ಸವಿಧೂಯ ಚಿತಾಮಾಶು ವಿಧೂಮೋಗ್ನಿರಿವ ಇವೋತ್ಥಿತಃ ಅರಜೇ ವಾಸಸಿ ಬಿಭ್ರನ್ ಮಾಲಾಂ ದಿವ್ಯಾಂ ಮಹಾಬಲ. ನಿಧಾನಕ್ಕೆ ಸ್ವಲ್ಪ ಹೊತ್ತು ಉರಿದಾದ ಮೇಲೆ ಪೂರ್ತಿ ಶರೀರ ಆ ಬೆಂಕಿಯಲ್ಲಿ ಹೊತ್ತಿದ ಬಳಿಕ ವಿಧೂಮಃ ಧಗ್ಗನೆ ಹೊಗೆಯಿಲ್ಲದ ಜ್ಯೋತಿಯೊಂದು ಆಗಸಕ್ಕೆ ಎದ್ದು ಬಂತು. ದೋಷವಿಲ್ಲದ ಒಳ್ಳೆಯ ಬಟ್ಟೆಯನ್ನು ತೊಟ್ಟ, ಚಂದದ ಉದ್ದದ ಮಾಲೆಯನ್ನು ಹಾಕಿಕೊಂಡ ದಿವ್ಯ ಶರೀರವುಳ್ಳ ಒಬ್ಬ ಮಹಾಬಲ ಆ ಚಿತೆಯ ಮಧ್ಯದಿಂದ ವೇಗೇನ ಭಾಸ್ವರೋ ವಿಮಲಾಂಬರ, ವೇಗದಿಂದ ಆಗಸಕ್ಕೆ ಎದ್ದ. ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟಿದ್ದಾನೆ. ಉತ್ಪಪಾತಾಶು ಸಂಹೃಷ್ಟ ಸರ್ವಪ್ರತ್ಯಂಗಭೂಷಣ, ಪ್ರತಿಯೊಂದು ದೇಹದ ಸಣ್ಣ ಪುಟ್ಟ ಅಂಗಭೂಷಣಗಳನ್ನೂ ಹೊತ್ತುಕೊಂಡು ನಗೆಮೊಗದಿಂದ ವಿಮಾನದ ಜೊತೆಗೆ ಆಗಸದಲ್ಲಿ ನಿಂತಿದ್ದಾನೆ. ಹಂಸಯುಕ್ತವಾದಂತಹ ವಾಹನ, ತುಂಬ ಹೆಸರು ಇದೆ ಅಂತ ಖಂಡಿತ ಅವನು ಹೇಳಿದ್ರಲ್ಲಿ ಸುಳ್ಳಿರಲಿಲ್ಲ, ಅಷ್ಟು ಚಂದ ಇದ್ದ. ಸಹಜವಾದ ಪ್ರಭೆ, ಮುಖದಲ್ಲಿ ಕಾಂತಿ, 10 ದಿಕ್ಕುಗಳಲ್ಲೂ ಕೂಡ ಓಡಾಡಬಹುದಾದ ವಿಮಾನದಲ್ಲಿ ನಿಂತು ಆಕಾಶದಲ್ಲಿ